ಯವ್ವ ಲಕ್ಷ್ಮಕ್ಕ ಅಂದರು ಇವತ್ತು ಬೆಟ್ಟದಂಗೆ ಬಂದ ಕಷ್ಟ ಮಂಜಿನಂಗೆ ಕರಗೋತ್ ನೋಡವ. ಹೂನ ಪಂಚವ್ವ, ಇವತ್ತಂತೂ ಆಸ್ಪತ್ರೆಗೆ ಕೈಕಾಲು ತರ ಅಂತ ನಡ್ದ ಕುಂತ್ಬಿಟ್ಟಿದ್ವು ನೋಡಿ ನನಗಂತೂ. ಮತ್ತು ನಾನು ಭಯ ಆಗುತ್ತೆ ನನಗಂತ ಹೇಳಿದ್ರೆ ಮತ್ತೆಲ್ಲಿ ಪರ್ಸಪ್ಪ ಇನ್ನೊಂದಿಷ್ಟು ಹೆದರ್ತಾನೆ ಏನಂತಂದು ಸುಮ್ಮನೆ ಇದ್ದೇವ ಯವ್ವ ನಾನು. ಹ್ಞೂ ಬೇ ಅಕ್ಕ, ಯವ್ವ ರಕ್ತ ಸಿಗಲಿಲ್ಲ ಅಂದ್ರೆ ಹೆಂಗಿತ್ತವ ಯವ್ವ, ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡುಗ್ತಾವ. ನೇತ್ರವ್ವ ನೀನು ಯಾಕೆ ಚಲೋ ಮಾಡಿದೆವ ಯವ್ವ, ಅವ್ರಿಗೆ ಯಾರಿಗೋ ಫೋನ್ ಹಚ್ಚಿದ್ದೆಲ್ಲ ಬಂದು ಪಾಪ ಅವರು ರಕ್ತ ಕೊಟ್ಟೋದ್ರೆ ಚಲೋ ಆಯ್ತು, ಇಲ್ಲ ಅಂದಿದ್ರೆ ಹೆಂಗಿತ್ತು ಹೇಳು. ನನಗೂ ಗೊತ್ತಿಲ್ಲ ಈ ಚಿಕ್ಕಿ ಅವ್ರ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಅಂತಂದು. ಆಮೇಲೆ ತಲೆ ಕೆಡ್ಸ್ಕೊಂಡು ಒಂದು 20-30 ಜನ ಕೇಳಿದೆ. ಆಮೇಲೆ ಸಡನ್ನಾಗಿ ಸರ್ ನೆನಪಾಯಿದ್ರು, ಕೇಳೋಣ ತಡಿ ಅಂತಂದು ಕೇಳಿದೆ. ಅವರು ಏನಂತ ಓ ನೆಗೆಟಿವ್ ಅಂತಂದ್ರೆ ಬ್ಲಡ್ ಗ್ರೂಪ್. ಅಪ್ಪ ಮತ್ತು ಬೇಗ ಬರ್ರಿ ಅಂತಂದೆ. ಪಾಪ ಅವರು ಹೇಳಿದ ತಕ್ಷಣ 5 ನಿಮಿಷದಾಗ ಆಫೀಸ್ನಾಗ ಎಲ್ಲ ಕೆಲಸ ಬಿಟ್ಟು ಓಡಿ ಬಂದ್ರು. ಯವ್ವ ಆದರೂ ಏನೇ ಹೇಳ ಲಕ್ಷ್ಮಕ್ಕ, ಪಾಪ ಆ ಹುಡುಗ ಸಾಗರಪ್ಪನಿಂದ ನಮ್ಮ ಮನೆಗೆ ಎಷ್ಟು ಒಳ್ಳೇದಾಗ ಕುಂತೈತಲ್ಲ. ಅಪ್ಪ ಆ ಹುಡುಗಗ ಪುಣ್ಯ ಬರಲಪ್ಪ ಯಪ್ಪ. ನಾಳೆ ಮುಂದೆ ಆಕೆ ಆ ಹುಡುಗಂದು ಹೆಂಡತಿ ಆಗಕ್ಕೆ ಮಾತ್ರ ಪುಣ್ಯ ಮಾಡ್ದಂಗೆ ನೋಡು. ಎಷ್ಟು ಚಲೋ ಹುಡುಗ ಐತಿ, ಎಷ್ಟು ಒಳ್ಳೆ ಗುಣ ಐತಿ. ಅತ್ತಿಯಮ್ಮ, ನೀವ್ಯಾವಾಗ ಬಂದ್ರಿ ಆಸ್ಪತ್ರೆಯಿಂದ? ಲಕ್ಷ್ಮಿ, ಎಷ್ಟೊತ್ತಾತ್ ನೀವು ಆಸ್ಪತ್ರೆಯಿಂದ ಬಂದು ಫೋನ್ ಹಚ್ಚಿಲ್ಲಲ್ಲ ನಮಗೆ? ಅಯ್ಯ ಇಲ್ರಿ, ನಾವು ಬಂದೇನು ಭಾಳ ತಾಗಿಲ್ಲ. ಈಗ ಬಂದು ಒಂದು ಸ್ವಲ್ಪ ತಾತು ನೋಡ್ರಿ ಬಂದ್ವಿ, ಕೈಕಾಲು ಮುಖ ಎಲ್ಲ ತೊಗೊಂಡ್ವಿ. ಮತ್ತು ಒಂದು ಸ್ವಲ್ಪ ಅಲ್ಲಿಂದ ಬಂದು ಒಂದು ಸ್ವಲ್ಪ ತಲೆ ಎಲ್ಲ ನೋವ್ಸಾ ಕುಂತಿತ್ತ. ಮತ್ತು ಅಂಬವ್ವ ಚಹಾ ಮಾಡಿದ್ಲು, ಚಹಾ ಕುಡ್ದು ಈಗ ಇಲ್ಲೇ ಬಂದು ನಿಂತ್ಕೊಂಡು ಮಾತಾಡಕೊಂಡ್ವಿ, ನೀವು ಬಂದ್ರಿ ನೋಡ್ರಿ. ಹೌದನ? ಅಂದಂಗ ಸರಸ್ವತಿ ಮತ್ತು ಆಕೆ ಮಗ ಇಬ್ರು ಆರಾಮದಾರಿಲ್ಲ, ತಾಯಿ ಮಗ? ಹ್ಞೂ ರೀ ಆರಾಮದಾರ, ಏನೂ ತೊಂದರೆ ಇಲ್ಲ. ಅಯ್ಯ ಅತಿಯಮ್ಮ, ನಾವು ಇವತ್ತು ಬರ್ಬೇಕಂತ ಅನ್ಕೊಂಡ್ವಿ. ಆದ್ರೆ ಹೊಲ್ದಾಗ ಯಾರು ಒಬ್ರು ಇರಾಕಬೇಕಲ್ಲ, ಬಿಟ್ಟು ಬರೋಂಗಿಲ್ಲಲ್ಲ. ಈಗ ನಾನು ಬಂದ್ರೆ ಅಣ್ಣ ಒಬ್ಬ ತಾಕಿದ್ದ, ಮತ್ತು ಅಣ್ಣಗೆ ನಾನು ಹೋಗೋಣ ನಾನು ಇರ್ತೀನಿ ಅಂತ ಅಂದೆ. ಅಣ್ಣ ಇರ್ಲಿ ಬಿಡು ಅಂತ ನಾನು ಇರ್ತೀನಿ ಅಂತಂದ. ಅದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ವಿ. ನಾಳೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ತಗೋತ್ಕೆಮ್ಮ ನಾವು. ಸರಿ ತಗೋರಿ, ನೀವು ಎಲ್ಲ ಗಂಡ್ಮಕ್ಳು ಸೇರಿ ನಾಳೆ ಹೋಗಿ ಮಾತಾಡ್ಸ್ಕೊಂಬರ್ರಿ. ಮತ್ತು ನಾಳೆ ಎಷ್ಟೊತ್ತಿಗೆ ಓಕೆ ಏನಿ ಅನ್ನೋದು ಹೇಳ್ರಿ, ಒಂದು ಸ್ವಲ್ಪ ಸಜ್ಕ ಏನಾರ ಮಾಡ್ಕೊಡ್ತೀವ. ಹಂಗೆ ಮತ್ತು ಅವರಿಗೂ ಅವ್ರ ತಂದೆ ತಾಯಿಗೆ ಮತ್ತು ಪರ್ಸಪ್ಪಗೆ ಬುತ್ತಿ ಕಟ್ಬಿಡ್ತೀವಿ. ಇಲ್ಲಿಂದ ತೊಗೊಂಡು ಹೋಗಂತ್ರಿ ಅಂತ. ಪಾಪ ನಾಳೆ ಅಲ್ಲೇ ಆಸ್ಪತ್ರೆಗೆ ಊಟ ಮಾಡಲಿ ನಾವು ಕೊಟ್ಟು ಕಳಿಸಿದ್ದು ಬುತ್ತಿನ. ಸರಿ ಆಯ್ತು ತಗೋ. ಹಂಗಾರ ನಾ ಹೇಳ್ತೀವಿ ತಗೋ. 10 ಗಂಟೆ 11 ಗಂಟೆ ಅನ್ನಷ್ಟಿಗೆ ಹೋಗ್ತೀವಿ ನೋಡಿ ನಾವು. ಹೋಗಿ ಮಾತಾಡಿಸಿ ಮತ್ತು ನೀವು ಬುತ್ತಿ ಕೊಟ್ಟರೆ ಅಲ್ಲೇ ಕೊಟ್ಟು ಮಾತಾಡ್ಸಿ 2 ಗಂಟೆನಷ್ಟಿಗೆ ವಾಪಸ್ ಬರ್ತೀವಿ. ಮತ್ತು ಹೊಲ್ದಾಗ ಕೆಲಸ ಐತೆ ಅದಕ್ಕೆ. ಸರಿ ತಗೋರಿ, ಹಂಗಾರ ನೀವು ನಾಳೆ ಹೋಗಿ ಬರ್ರಿ, ನಾವು ನಾಡ್ದು ಹೋಗ್ತೀವಂತ ಬೇಕಾರ. ಸರಿ ತಗೋ. ಹಂಗಾರ ಮತ್ತು ಪರ್ಸಪ್ಪ ಅಲ್ಲೇ ಉಳ್ಕೊಂಡನ? ಹ್ಞೂ ರೀ, ಮತ್ತು ಅವ್ರ ಅವ್ವ ಅಪ್ಪಗೂ ಅಷ್ಟೇನೂ ಗೊತ್ತಾಗಲ್ಲ, ವಯಸ್ಸಾಗೈತಿ, ಪದೇ ಅಡ್ಡಾಡೋಕ್ಕೂ ಆಗಂಗಿಲ್ಲ. ಅದು ಅಲ್ದಲ್ಲಿ ಆಸ್ಪತ್ರೆಗೆ ಅವ್ರ ನರ್ಸ್ ಡಾಕ್ಟರ್ ಅವು ಏನೇನೋ ತಂದು ಕೊಡೋದು, ಅದು ಸೂಜಿದು ಅದು ಗುಳಿಗಿದು, ಇದು ತಂದು ಕೊಡ್ರಿ ಇದು ತಂದು ಕೊಡ್ರಿ ಅಂತಾರೆ. ಮತ್ತು ಅವರಿಗೂ ಗೊತ್ತಾಗಂಗಿಲ್ಲಲ್ಲ, ಅದಕ್ಕೆ ಪರ್ಸಪ್ಪನೂ ಅಲ್ಲೇ ಉಳ್ಕೊಂಡ. ಇರ್ಲಿ ಬಿಡು, ಚಲೋ ಆಯ್ತು. ಇರ್ಲಿ. ಈಗ ಎಷ್ಟು ದಿನದಾಗ ಆಸ್ಪತ್ರೆಯಿಂದ ಮನೆಗೆ ಕಳಿಸ್ತಾರೆ? ಇದು ಅದು ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಿದ್ದಲ್ಲ, 5 ದಿನ ಬೇಕ್ರಿ. 5 ದಿನ ಆದಮೇಲೆ ಆಸ್ಪತ್ರೆಯಿಂದ ಕಳಿಸ್ತಾರೆ ಮನೆಗೆ. ಮತ್ತು ಅವ್ರದ್ದು ಊಟದ್ದೆಲ್ಲ ಹೆಂಗತಿಯಮ್ಮ? ಮತ್ತು ಅದೇಣ ಇವಾಗ ನಾಳೆ ಅಂತೂ ನೀವು ಹೋಗ್ರಿ, ನಾಡಿದ್ದು ನಾವು ಹೋಗ್ತೀವಿ. ಹಿಂಗಂದ್ರೆ ಒಂದು 3 ದಿನ ಆಕೈತಿ. ಆಮೇಲೆ ನೋಡಕ್ಕೆ ಬರ್ತೈತಿ. ಮತ್ತು ಯಾರಾರ ನಾವೇ ಹೋಗೋದು ಬರೋದು ಮಾಡ್ಬೇಕು. ಮತ್ತು ಅವರಿಗೂ ಮತ್ತು ಅವ್ರ ತಾಯಿಗೂ ವಯಸ್ಸಾಗೈತಾ, ಪದೇ ಒಳ್ಳೆ ಈ ಊರಿಗೆ ಅಲ್ಲಿ ಆಸ್ಪತ್ರೆಗೆ ಅಡ್ಡಾಡೋಕ್ಕಾಗಲ್ಲ. ನಾವು ಒಂದು ಸ್ವಲ್ಪ ಅಡ್ಡಾಡ್ಕೊತ ಇದ್ರೆ ಆತತ್ತಾಗ. ಸರಿ ತಗೋ. ಮತ್ತು ಹಂಗೆ ಮಾಡ್ರಿ. ಒಟ್ಟಿನಲ್ಲಿ ತಾಯಿ ಮಗು ಈ ಇಬ್ಬರು ಹುಷಾರದಾರಿಲ್ಲ, ಅಷ್ಟೇ ಸಾಕತ್ತಾಗ. ನಾಳೆಗೆ ಅಡುಗೆ ಕಟ್ಟಿಬಿಡ್ರಿ, ಲಘುನ ಮಾಡಿಬಿಡ್ರಿ. ನಾವು 10:30 11 ಗಂಟೆ ಅನ್ನಷ್ಟಿಗೆ ಬಿಡ್ತೀವಿ ನೋಡ್ರಿ. ಸರಿ ಆಯ್ತು ತಗೋರಿ. ಹೆಂಗೋ ಬೆಳಗ್ಗೆ ಲಘುನ ಎದ್ದಿರ್ತೀವಲ್ಲ, ಮಾಡಿ ಬುತ್ತಿ ಕಟ್ಟಿಟ್ಟು ಬಿಡ್ತೀವಿ ತಗೋರಿ. ಸರಿ ಅತ್ತಿಯಮ್ಮ, ನಾವು ಹೋಗಿ ಕೈಕಾಲು ಮುಖ ತೊಗೊಂಬರ್ತೀವಿ. ನಮಗೂ ಒಂದು ಸ್ವಲ್ಪ ಚಹಾ ಸೂಸ್ಕೊಡ್ತೀರಾ? ಅಯ್ಯೋ ಚಾ ಏನ ಐತ್ರಿ, ನೀವು ಬರ್ತೀರಂತಂದು ಹಂಗೆ ಇಟ್ಟಿದ್ದೆ. ಲಘುನ ಕೈಕಾಲು ಮುಖ ತೊಗೊಂಬರ್ರಿ, ಚಾ ಸೂಸ್ಕೊಡ್ತೀನಿ. ಸರಿ ಆಯ್ತು ತಗೋ. ಯವ್ವ ಅಂದಂಗೆ ರಾತ್ರಿಗೆ ಅಡುಗೆ ಏನು ಮಾಡಂದ್ರೆ ಬಸ್ನಾಗೆ ಹೋಗಿ ಬಂದು ಸುಸ್ತಾದಂಗೆ ಆಗ್ಬಿಟ್ಟೈತಿ. ಏನಾರ ಒಂದು ಅನ್ನ ಸಾರು ಏನಾರ ಮಾಡಿಬಿಡಂದ್ರೆ ಸಾಕಲ್ಲ ಅಷ್ಟೆ. ಯವ್ವ ಅನ್ನ ಸಾರು ಅಷ್ಟೇ ನಡೀತೈತೆ ತಗೋಬೇ, ನಾಳೆ ಬೇಕಾದ್ರೆ ರೊಟ್ಟಿ ಪಲ್ಯ ಮಾಡಂದ್ರೆ ಅಂತ. ಸರಿ ನಡೀರಿ, ಹಂಗಾರ ಲಘುನ ಅನ್ನ ಸಾರು ಮಾಡಿ ಉಂಡು ಮಕ್ಕೊಂಡ್ರೆ ಆತತ್ತಾಗ. ನಾಳೆನೂ ಲಘುನ ಎದ್ದು ಮತ್ತು ಅವ್ರಿಗೆ ಒಂದು ಬುತ್ತಿ ಕಳ್ಸೋದೈತಲ್ಲ, ಲಘುನ ಎದ್ರೆ ಆತತ್ತಾಗ. ಆ ಹುಡುಗ ಸಾಗರ ಚಲೋ ಮನಸ್ಸು ಐತಿ. ಅವ್ರ ಮನೆಯಾಗಿರೋರೆಲ್ಲರೂ ಚಲೋನ ಅದಾರ. ಒಳ್ಳೆ ಹುಡುಗ, ನೋಡೋಕ್ಕೂ ಚಂದ ಐತಿ, ಒಳ್ಳೆ ಲಕ್ಷಣ ಐತಿ. ಹುಡುಗಂತೂ ಹೀರೋ ಇದ್ದಂಗೆ ಐತಿ. ಆಸ್ತಿನಲ್ಲೂ ಏನೂ ತೊಂದರೆ ಇಲ್ಲ. ನಮ್ಮ ನೇತ್ರವ್ಗ ಚಲೋ ಜೋಡಿ ಆಗುತ್ತಲ್ಲ ಆ ಹುಡುಗ. ಹಿಂಗಾರ ಮಾಡಿ
ಆ ಹುಡುಗಗೆ ನಮ್ಮ ನೇತ್ರವನ್ನು ತಂದ್ಕೋಬೇಕಲ್ಲ. ಅವಾಗ ನಮ್ಮ ನೇತ್ರವನ್ನು ಆರಾಮ ಇರ್ತೈತಿ. ಮತ್ತು ನಾ ಚಾಲೆಂಜ್ ಹಾಕಿದ್ದಕ್ಕೂ ಗೆದ್ದಂಗಾಗತ್ತೆ. ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಮೊದಲು ಆ ಹುಡುಗನ ಮನಸ್ಸಿನಾಗ ನಮ್ಮ ನೇತ್ರ ಹೂವು ಕುತ್ಕೊಂಡಂಗೆ ಮಾಡ್ಬೇಕು ನಾನು. ಆಮೇಲೆ ನಮ್ಮ ನೇತ್ರಗೆ ಹೆಂಗಾರ ಮಾಡಿ ಒಪ್ಸಕ್ಕೆ ಬರ್ತೈತಿ. ಮೊದಲೇ ನಮ್ಮ ನೇತ್ರವನ್ನ ಮನಸ್ಸಿನಾಗ ಆ ಹುಡುಗನ ಬಗ್ಗೆ ಏನು ಅಭಿಪ್ರಾಯ ಐತಿ ಅನ್ನೋದನ್ನು ತಿಳ್ಕೊಬೇಕು ನಾನು. ಪಂಚಿ ಬಾಲೆ ಅಡುಗೆ ಮಾಡೋಣ, ಹೊತ್ತಕ್ಕೈತಿ. ಹಾಂ ಅಕ್ಕ, ಬಂದೆ. ಖುಷಿ, ಇನ್ನೂ ಸಾಗರ್ ಬಂದಿಲ್ಲನು? ಇನ್ನೂ ಇಲ್ಲ ಮಮ್ಮಿ, ಎಷ್ಟೊತ್ತಾಯ್ತು ನೋಡ್ರಿ. ಅವನನ್ನು ಯಾವಾಗ ನೋಡ್ತೀನೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಕಾಲ್ ಮಾಡಿದ್ದೆ, ಕಾಲು ರಿಸೀವ್ ಮಾಡ್ತಾ ಇಲ್ಲ. ನಿತಿನ್ಗೆ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀವಿ ಇಬ್ಬರು, ಇನ್ನೊಂದು 5 ನಿಮಿಷ ಅಂತ ಇದ್ದಾನೆ, ಇನ್ನೂ ಬರ್ತಾನೇ ಇಲ್ಲ. ಸಾಗರ್ ಡ್ರೈವ್ ಮಾಡ್ತಿರ್ತಾನಲ್ಲ, ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ ಅನಿಸುತ್ತೆ. ನಿಮಗೆ ಗೊತ್ತಲ್ಲ, ಅವನು ಕಾರ್ ಡ್ರೈವ್ ಮಾಡೋ ಮುಂದೆ ಫೋನ್ ರಿಸೀವ್ ಮಾಡಲ್ಲ ಅಂತ. ಬರ್ಬೋದು ಇನ್ನೇನು. ನೆನ್ಸಷ್ಟರಲ್ಲಿ ಬಂದೇ ಬಿಟ್ಟು ನೋಡಿ ನಿಮ್ಮ ತಮ್ಮನ ನೋಡಲ್ಲಿ. ಸಾಗರ್, ಆರಾಮದಿಲ್ಲ ನೀನು? ಅಕ್ಕ, ಇದೇನಿದು ಹೊಸ್ದಾಗಿ ಕೇಳ್ತಾ ಇದೆಯಲ್ಲ? ಆರಾಮಾಗಿದ್ದೀನಿ ನಾನು. ನನಗೇನಾಗಿದೆ? ಅಲ್ಲ, ಅದು ಬ್ಲಡ್ ಕೊಟ್ಟೆ ಅಂತಲ್ಲ ಒಬ್ಬರಿಗೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೆಂಗೆ ಆರಾಮದಿಲ್ಲ ನೀನು? ತಲೆ ಸುತ್ತು ಬರೋದು ಹಾಗೇನಾದರೂ ಆಗ್ತಾ ಇದೆಯಾ? ಹೇಳು, ಹಾಗೇನಾದರೂ ಇದ್ದರೆ ಡಾಕ್ಟರನ್ನ ಇಲ್ಲೇ ಮನೆಗೆ ಕಳಿಸ್ಬಿಡ್ತೀನಿ. ಹೌದು ಸಾಗರ್, ನೀ ಆರಾಮಾಗಿದೆಯಾ ತಾನೇ? ಅಯ್ಯೋ ಅಕ್ಕ, ಮಮ್ಮಿ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ನಾ ಬ್ಲಡ್ ಕೊಟ್ಟಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟರೆ ಏನು ಹೆಚ್ಚಿಗೆ ಏನೂ ಮಾಡಿಲ್ಲ. ನಾ ಆರಾಮದೀನಿ, ಹೆಲ್ದಿ ಆಗಿದ್ದೀನಿ. ನೋಡ್ತಿರಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಆರಾಮಾಗಿ ನಡ್ಕೊಂಬಂದಿದ್ದೀನಲ್ಲ. ಹೌದು, ಅಷ್ಟಕ್ಕೂ ನಾನು ಬ್ಲಡ್ ಕೊಟ್ಟಿರೋ ವಿಷಯ ನಾನು ನಿಮಗೆ ಹೇಳಿಲ್ಲಾಗಿದ್ದೆ. ಮತ್ತೆ ಯಾರು ಹೇಳಿದರು? ನಿತಿನೇ ಹೇಳಿದ್ದು. ಮಧ್ಯಾಹ್ನ ನಿನಗೆ ಎಷ್ಟು ಸಲ ಕಾಲ್ ಮಾಡಿದ್ದೆ ನಾನು, ಊಟ ಮಾಡಿದ್ದೇನೆ ಏನಿಲ್ಲ ಅಂತಂದು. ನೀನು ಕಾಲೇ ರಿಸೀವ್ ಮಾಡಲಿಲ್ಲ. ಅದಕ್ಕೋಸ್ಕರ ನಿತಿನಿಗೆ ಕಾಲ್ ಮಾಡಿದ್ದೆ. ಅವಾಗ ಹೇಳಿದ್ದೆ ನಿತಿನ್, ಹಾಗಾಗಿ ಗೊತ್ತಾಯಿತು ನನಗೆ. ನಿತಿನ್, ನಿಂಗೆ ಹೇಳಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಇದಕ್ಕೆ ಹೇಳಿದ್ದಿ? ಅವ್ರಿಷ್ಟು ಟೆನ್ಷನ್ ಆಗ್ತಾರಂತಾನೆ ನಾನು ಹೇಳಿಲ್ಲಾಗಿದ್ದೆ. ಅಯ್ಯೋ ಅಣ್ಣ, ನಾನು ಹೇಳಬಾರ್ದು ಅಂತಲೇ ಇದ್ದೆ, ಆದರೆ ಮತ್ತೆ ಏನು ಹೇಳಲಿ? ಏನು ಹೇಳಿದ್ರು ಅಕ್ಕ ನಂಬಲೇ ಇಲ್ಲ. ಅದಕ್ಕೋಸ್ಕರ ಮತ್ತೆ ಇರೋ ವಿಷಯನೇ ಹೇಳಿದೆ ಅಷ್ಟೇ. ಸಾಗರ್, ಇರಲಿ ಬಿಡು, ನೀನು ಅವನಿಗೆ ಎದಕ್ಕೆ ಬೈತೀಯಾ? ಅವನೇನು ಇದ್ದಿದ್ದೆ ತಾನೇ ಹೇಳಿದ್ದು. ಸಾಗರ್, ಅಷ್ಟಕ್ಕೂ ಯಾರಿಗೆ ಕೊಟ್ಟೆ ನೀನು ಬ್ಲಡ್? ಯಾರಿಗೆ ಅವಶ್ಯಕತೆ ಇತ್ತು? ಅಯ್ಯೋ ಅಕ್ಕ, ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾಳಲ್ಲ ನೇತ್ರ, ಅವ್ರ ಚಿಕ್ಕಮ್ಮಗೆ ಇವತ್ತು ಡೆಲಿವರಿ ಇತ್ತಾ, ಬ್ಲಡ್ ಫುಲ್ ಕಮ್ಮಿ ಆಗಿಬಿಟ್ಟಿತ್ತಂತೆ. ಅದು ಓ ನೆಗೆಟಿವ್ ಅಲ್ಲ ಅವ್ರ ಬ್ಲಡ್ ಗ್ರೂಪ್. ಎಲ್ಲೂ ಹುಡುಕಿದ್ರು ಸಿಗಲಿಲ್ಲ ಅಂತೆ. ಅದಕ್ಕೆ ನೇತ್ರ ಅವರು ನನಗೆ ಕಾಲ್ ಮಾಡಿದ್ರು. ಮತ್ತು ಅಂಥ ಟೈಮ್ನಲ್ಲೂ ನಾ ಬ್ಲಡ್ ಕೊಡಲಿಲ್ಲ ಅಂದರೆ ಏನು ವೇಸ್ಟ್ ತಾನೇ ನಾನು. ಅದಕ್ಕೋಸ್ಕರ ಬ್ಲಡ್ ಕೊಟ್ಟೆ ಅಕ್ಕ. ಓ ಹೌದಾ, ಇರಲಿ ಬಿಡು. ಅಂಥ ಟೈಮ್ನಲ್ಲಿ ಬ್ಲಡ್ ಭಾಳ ಬೇಕಾಗುತ್ತೆ. ನೀ ಕೊಟ್ಟಿದ್ದು ಚಲೋ ಆಯ್ತು ಬಿಡು. ಈಗ ಹೇಗಿದ್ದಾರೆ ಅವ್ರ ಚಿಕ್ಕಮ್ಮ? ಇವಾಗ ಆರಾಮಾಗಿದ್ದಾರೆ ಅಕ್ಕ. ತಾಯಿ ಮಗು ಇಬ್ಬರು ಆರಾಮಾಗಿದ್ದಾರೆ ಇವಾಗ. ಓ ಹೌದಾ, ಚಲೋ ಆಯ್ತು ಬಿಡು. ನಿನ್ನಿಂದ 2 ಜೀವ ಬದುಕ್ದಂಗೆ ಆಯ್ತು ನೋಡು. ಸಾಗರ್, ನೀ ಚಲೋ ಆಯ್ತು ಬಿಡು. ನೀ ಬ್ಲಡ್ ಕೊಟ್ಟಿದ್ದು ಚಲೋನೇ ಆಯಿತು. ನಾನು ನಿನಗೆ ಆ್ಯಕ್ಚುಲಿ ಇವಾಗ ಬೈಬೇಕಂತಾನೆ ರೆಡಿ ಇದ್ದೆ, ಆದರೆ ನೀ ಹೇಳಿದ್ದು ಕೇಳಿ ನನಗೆ ಖುಷಿ ಆಯ್ತಪ್ಪ. ಸರಿ ಬಾ, ಊಟ ಮಾಡ್ಬಾ. ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ಅದು ಅಲ್ಲದೆ ಬ್ಲಡ್ ಬೇರೆ ಕೊಟ್ಟಿದೆಯಾ, ಮೊದಲು ಊಟ ಮಾಡಿ ಚಂದನ ತಂಗ ರೆಸ್ಟ್ ಮಾಡ್ಬಾ. ಸರಿ ಮಮ್ಮಿ. ನಿತಿನ್, ಬಾ, ನೀನು ಫ್ರೆಶ್ ಅಪ್ ಆಗಿ ಬರ್ಬಾ. ನೀನು ನಾವು ಊಟ ಮಾಡಿ ಮಲ್ಕೊಳಂತೆ ಅಂತ. ನಾಳೆ ಆಫೀಸ್ಗೆ ಹೋಗೋದಿದೆ ತಾನೇ? ಹ್ಞೂ ದೊಡ್ಡಮ್ಮ, ನಾನು ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ನನಗೆ ಪ್ಲೇಟ್ ಹಚ್ಬಿಡಿ, ನಾನು ಊಟ ಮಾಡಿ ಮಲ್ಕೊಂಡು ಬಿಡ್ತೀನಿ. ಸಾಗರ್, ನೀನು ಬೇಗ ಬಾ, ಫ್ರೆಶ್ ಅಪ್ ಆಗಿ. ಅಕ್ಕ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನನಗೂ ಹೊಟ್ಟೆ ಹಸುವಾಗಿದೆ, ಊಟಕ್ಕೆ ಹಚ್ಬಿಡಿ. ಸರಿ. ಸಾಗರ್. ಏನಕ್ಕ? ಸಾಗರ್, ನೇತ್ರ ತುಂಬ ಒಳ್ಳೆ ಹುಡುಗಿಯಲ್ಲ? ಹ್ಞೂ ಅಕ್ಕ, ಒಳ್ಳೆ ಹುಡುಗಿನೇ. ಯಾಕೆ ಹಿಂಗೆ ಕೇಳ್ತಾ ಇದೀಯಾ ನನಗೆ? ಯಾಕೂ ಇಲ್ಲ ಬಿಡು, ಹಾಗೆ ಕೇಳಬೇಕಂತ ಅನಿಸ್ತು, ಅಷ್ಟೇ ಕೇಳಿದೆ. ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನು ಊಟಕ್ಕೆ ರೆಡಿ ಮಾಡಿರ್ತೀನಿ. ನನ್ನ ತಮ್ಮನ ಬಾಯಲ್ಲಿ ಅದು ನೇತ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ಅಂದರೆ ನಾನು ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ನೇತ್ರ ಮನಸ್ಸಲ್ಲಿ ಏನಿದೆ ಸಾಗರ್ ಬಗ್ಗೆ, ಹಾಗೆ ಸಾಗರ್ ಮನಸ್ಸಲ್ಲಿ ನೇತ್ರ ಬಗ್ಗೆ ಏನಿದೆ ಅನ್ನೋದನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು. ಖುಷಿ, ಬಾಮ್ಮ, ಲೇಟ್ ಆಗುತ್ತೆ ಅವ್ರಿಗೆ ಊಟಕ್ಕೆ ಹಚ್ಚೋದಕ್ಕೆ. ಹಾಂ ಮಮ್ಮಿ, ಬಂದೆ.